ಬೆಂಕಿ! ಅಯ್ಯೋ, ಯಾರಾದ್ರೂ ಇದ್ದೀರಾ? ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ. ನಿಮ್ಮ ಹಿಂದೆ ಆ ತೊಂದರೆ ತೊಡಕುಗಳು ಇರುತ್ತಲ್ವಾ, ಅದ್ರ ಮೇಲೆ ನಾನು ಕೋಪ ಮಾಡ್ಕೋತಾ ಇರ್ತೀನಿ. ಆದ್ರೆ ಅದು ನಿಮ್ಗೆ ಅರ್ಥನೇ ಆಗಲ್ಲ. ಇವತ್ತಿನ ತನಕ ತುಂಬಾ ಕಷ್ಟ ಅನುಭವಿಸಿದ್ಯಲ್ವಾ? ತುಂಬಾ ಕಷ್ಟದ ದಿನಗಳನ್ನ ಕಂಡಿದೀಯ. ಇನ್ನು ಮೇಲೆ ತಲೆ ಕೆಡಿಸ್ಕೋಬೇಡ. ಆ ದಿನಗಳು ಮುಗಿದು ಹೋಯ್ತೀಗ. ನಾನಿದ್ದೀನಲ್ವಾ, ಇನ್ನು ಮುಂದೆ ಎಲ್ಲ ಒಳ್ಳೆಯ ದಿನಗಳು. ಮನೆಗೆ ಹೋದ ನಂತರ ನಿನ್ಗೆ ಅರ್ಥ ಆಗುತ್ತೆ. ಬಾ, ಮುಂದೆ ಬಾ. ಮತ್ತಿಲ್ ನೋಡು, ಇದಿರ್ಲಿ, ಮನೇಲಿಟ್ಟಿರೋ ಪ್ರತಿದಿನ ಹಣೆಗೆ ಹಚ್ಕೋ. ಯಾವುದಕ್ಕೂ ಕೊರತೆ ಆಗಲ್ಲ ನಿಮಗೆ. ನನ್ನ ಆಶೀರ್ವಾದ ಇದೆ. ಅಯ್ಯೋ ದಾಜಿ, ನಿನಗೆ ಕಲ್ಪನೆನೂ ಇಲ್ಲ ನೀನ್ ಮನೆಗೆ ಹೋಗೋ ಅಷ್ಟರಲ್ಲಿ ಏನೇನ್ ಆಗೋದಿದೆ ಅಂತ. ನಾನು ಒಂದ್ಸಾರಿ ನನ್ನವನು ಅಂದ್ಕೊಂಡಿದ್ದೀನಲ್ವಾ, ಅಂದಮೇಲೆ ಆಯ್ತು. ಅಯ್ಯೋ, ಸುಖದಲ್ಲೂ ನಾನಿರ್ತೀನಿ, ನಿನ್ನ ದುಃಖದಲ್ಲೂ ನಾನಿರ್ತೀನಿ. ನಿನಗೆ ನೀನೇ ಬೇರೆಯವನು ಅಂತ ಯಾಕೆ ಅಂದ್ಕೊಂತೀಯ ನೀನು? ನನ್ನ ಹತ್ರ ಬಂದು ಹೋಗಿರೋ ಜನರು, ನನ್ನ ಭಂಡಾರ ಹಣೆಗೆ ಹಚ್ಕೊಂಡಿರೋ ಜನರು ನನ್ನವರು. ದಾಜಿ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಲಕ್ಷ್ಮಿಯ ಆಗಿದ್ದಾಳೆ ನೋಡು. ಅವಳು ನಿನಗೆ ಇವತ್ತಿನ ತನಕ ಜೊತೆ ನೀಡಿದ್ದಾಳೆ. ಅವಳ ಮಾತನ್ನಾದ್ರೂ ನೀನು ಕೇಳಬೇಕಿತ್ತು. ಅವಳು ನಿನಗೆ ಒಳ್ಳೆಯ ಸಲಹೆ ಕೊಟ್ಟಿದ್ಲು ಅಲ್ವಾ, ಆದ್ರೆ ನೀನು ಕೇಳಲಿಲ್ಲ. ಕೊನೆಗೆ ನಾನೇ ನಿನ್ನ ಇಲ್ಲಿಗೆ ಕರೆಸ್ಕೊಳ್ಬೇಕಾಯ್ತು ನೋಡು. ಒಂದ್ಸಾರಿ ಒಬ್ಬರನ್ನ ದೇವರು ಅಂತ ಅನ್ಕೊಂಡ್ರೆ, ಗುರುಗಳು ಅನ್ಕೊಂಡ್ರೆ, ನಂತರ ಏನೇ ಆದ್ರೂ ಕೂಡ ನಿನ್ನ ಹಾಗೆಯೇ ಇರಬೇಕು. ಪದೇ ಪದೇ ಗುರುಗಳು ದೇವರನ್ನ ಬದಲಾಯಿಸೋರನ್ನ ದೇವರು ಯಾವತ್ತೂ ನೋಡೋದಿಲ್ಲ. ಮಾಮ, ಇವ್ರು ನಿಮ್ ಹತ್ರ ಬಂದಿದ್ದಾರೆ ಅಂದ್ರೆ ನನ್ಗೆ ಯಾವ ಯೋಚನೆನೂ ಇಲ್ಲ. ಆದ್ರೆ ಇವ್ರ ತಲೆಯಿಂದ ಸ್ವಲ್ಪ ಕೋಪನ ಕಿತ್ತು ಹಾಕಿ. ನೀರು ಕೊಡು ಸ್ವಲ್ಪ. ಓ, ನೀವು ಯಾವಾಗ ಬಂದ್ರಿ ನೀವು? ಈಗ ತಾನೇ ಬಂದೆ. ನಿನ್ ಗಮನ ಎಲ್ಲಿದೆ? ಅದು ಹೋಗ್ಲಿ ಬಿಡಿ. ನಿಮಗ್ ಮಾಮನ್ ಮೇಲೆ ಇದ್ದಿದ್ ಕೋಪ ಹೋಯ್ತು ತಾನೆ? ಮಾಮ ಏನ್ ಹೇಳಿದ್ರು? ಮತ್ತೆ ಮಾಮನ ಹತ್ರ ಎಲ್ಲ ಹೇಳ್ಕೊಂಡ್ರಲ್ವಾ ನಿಮ್ ಮನ್ಸಲ್ಲಿ ಇದ್ದಿದ್ದು? ಅಯ್ಯೋ, ಇರು, ಯಾಕೆ ಶಾಸ್ತ್ರ ಮಾಡ್ತಿದ್ಯಾ? ಸ್ವಲ್ಪ ಸಮಾಧಾನ. ಹೇಳ್ತೀನಿ ನಿನ್ಗೆ. ನಾನ್ ಜಾಗಕ್ಕೆ ಹೋದಾಗ ಎಲ್ರು ನನ್ಗೋಸ್ಕರ ಕಾಯ್ತಾ ಇದ್ರು. ಮಾಮ ಕೇಳಿದ್ರಂತೆ, ಯಾವಾಗ ಬರ್ತಾ ಇದ್ದಾನೆ ದಾಜಿ ಅಂತ. ನಾನ್ ಭೇಟಿ ಮಾಡ್ಬೇಕು ಅವನನ್ನ. ದಿನ ಇಡೀ ನಾನ್ ಬರೋದಾರಿನೇ ಕಣ್ಣಿಟ್ಟು ನೋಡ್ತಾ ಇದ್ರು ನೋಡು. ನೋಡಿ, ನಾನು ಹೇಳಿದ ಮಾಮನ ಹತ್ರ ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂತ. ನೀವು ಕೇಳೋದಿಕ್ಕೆ ತಯಾರಿರ್ಲಿಲ್ಲ. ನಾನು ಮಾಮ ಅವ್ರಿಗೆ ಎಲ್ಲನೂ ಹೇಳ್ಬಿಟ್ಟೆ ನೋಡು. ನಾನು ಹೇಳ್ದೆ ಅವ್ರಿಗೆ, ಮಾಮ ಎಲ್ಲನೂ ನೀವೇ ಕೊಡ್ತೀರಾ ಮತ್ತೆ ಎಲ್ಲನೂ ನೀವೇ ಕಿತ್ಕೋತೀರಾ ಅಂತ. ಅದಕ್ಕೆ ಮಾಮ ಏನಾದ್ರೂ ಹೇಳಿರ್ತಾರೆ ಅಲ್ವಾ? ಹೌದು, ಮಾಮ ಅವ್ರು ಕೇಳಿದ್ರು, ನಿನಗ್ ನಿಜವಾಗ್ಲೂ ಅನ್ಸುತ್ತಾ ಮಾಮನೇ ನಿನ್ ಕುರಿಗಳನ್ನ ಸಾಯಿಸಿದ್ದಾರೆ ಅಂತ? ನಿನಗ್ ಮಾಮನ್ ಮೇಲೆ ನಂಬಿಕೆ ಇಲ್ವಾ ಅಂತಂದ್ರು. ನಾನು ಹೇಳ್ದೆ, ಹಾಗೇನಿಲ್ಲ ಮಾಮ, ಆದ್ರೆ ನನ್ಗೆ ಯಾಕೆ ಹೀಗಾಯ್ತು? ನಾನು ಅವ್ರ ಜಾಗಕ್ಕೆ ಹೋದ ನಂತರ ನನ್ಗೆ ಅರ್ಥ ಆಯ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಕುರಿಗಳು ಸಾಯ್ತಾ ಇದ್ದಾವೆ ಅಂತ ನಾನು ಮಾಮ ಅವ್ರನ್ನ ಭೇಟಿನೇ ಆಗಿರ್ಲಿಲ್ಲ. ಮಾಮ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಡಿದ್ದೆ. ಮಾಮ ಕೋಪ ಏನು ಮಾಡ್ಕೊಂಡಿರ್ಲಿಲ್ಲ ಅಲ್ವಾ? ಮಾಮ ಅವ್ರಿಗೆ ತುಂಬಾ ಪ್ರೀತಿ ಇದೆ ನನ್ನ ಮೇಲೆ. ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ಬದ್ಲಿಗೆ ನಿಮ್ಗೆ ಒಳ್ಳೇದ್ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ ಅಂದ್ರು. ನಮ್ಗೇನು ಕೆಟ್ಟದಾಗೋಗ್ಬಿಡಲ್ಲ ಅವರು. ನೋಡಿ, ನಿಮ್ಗೆ ಏನೆಲ್ಲ ಮಾಡ್ತೀನಿ ಅಂದ್ರು ಮಾಮ ಅವರು. ಮಾಮ, ಒಳ್ಳೇದಾಯ್ತು, ಸರಿಯಾದ ಸಮಯಕ್ಕೆ ನೀವು ಇವ್ರನ್ನ ಕರ್ಸ್ಕೊಂಡ್ರಿ. ಇಲ್ಲ ಅಂದ್ರೆ ಇವ್ರು ಏನೇನೋ ಮಾತಾಡ್ತಾನೆ ಇದ್ರು. ನಿಜ ಹೇಳ ನಿನ್ಗೆ, ಇದು ನನಗ್ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು.
ನಾನೇ ಖುದ್ದಾಗಿ ಹೋಗ್ಬೇಕಾಗಿತ್ತು ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕೆ. ತುಂಬಾ ತಪ್ಪಾಗಿ ನಡ್ಕೊಂಡೆ. ಆದ್ರೆ ಅದು ಯಾಕೆ ಹೀಗಾಗಿರ್ಬೋದು ಅಂತ ಯಾವತ್ತೂ ನಾನು ಯೋಚನೆ ಮಾಡಿರ್ಲಿಲ್ಲ. ಗೋಪಾಲ, ಹೇ ಗೋಪಾಲ, ಸವಿತಾ, ಅಯ್ಯೋ ಎಲ್ಲಿದ್ದೀರಾ ನೀವು? ಏನಾಯ್ತು ಮಾಮ? ಏನ್ ಮಾಡ್ತಾ ಇದ್ದೀರೋ ನೀವು? ಹಾ, ಏನ್ ಹೇಳಿದ್ದೆ ನಾನು ನಿಮ್ಗೆ ನಿನ್ನೆ ರಾತ್ರಿ? ಯಾರೋ ಅದು? ಒಬ್ಬ ಹುಡುಗ ಮತ್ತೆ ಅವನ ಅಪ್ಪ ಅವ್ವ ಬರ್ತಾ ಇದ್ದಾರೆ. ಆ ಹುಡುಗನ ಅಪ್ಪನಿಗೆ ಕಣ್ಣು ಕಾಣ್ತಾ ಇರೋ ಹಾಗಿಲ್ಲ. ಏನ್ರಪ್ಪ, ನಿಮ್ಮವರ ಪೈಕಿ ಯಾರಿಗಾದ್ರೂ ಅವ್ರ ಪರಿಚಯ ಇದೆಯಾ? ಇಲ್ಲ ಮಾಮ, ಮೊದಲನೇ ಸಾರಿ ನೋಡ್ತಾ ಇದೀವಿ ನಾವು ಕೂಡ. ಹೌದು, ಆದ್ರೆ ನಾವು ಕೇಳ್ಬೇಕಲ್ವಾ ಯಾರು ಅಂತ. ಆ ಹುಡುಗ ತುಂಬಾ ಒಳ್ಳೆಯವನು, ಆಯ್ತಾ? ಬಡತನದ ಕಷ್ಟ ಇದ್ರೂ ಕೂಡ ತುಂಬಾ ಚುರುಕಾಗಿದ್ದಾನ ಹುಡುಗ. ಮಾಮ, ಊರೊಳಗ್ ಹೋಗಿ ಇವ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತೀನಿ. ಇಲ್ಲ, ಮಾಹಿತಿ ಕಲೆ ಹಾಕೋ ಅವಶ್ಯಕತೆ ಇಲ್ಲ. ಆದ್ರೆ ಏನು ಅಂದ್ರೆ ಒಬ್ಬರಿಗೆ ಸಹಾಯ ಆಗುತ್ತೆ ಅಲ್ವಾ? ನಮ್ ಹೊಲಕ್ಕೆ ನಿಮ್ ಕುರಿಗಳು ಬಂದಿದ್ವು. ನಮ್ ಬೆಳೆ ಎಲ್ಲ ನಷ್ಟ ಆಗೋದ್ರೆ ನಾವ್ ಜೀವನ ಹೇಗ್ ಮಾಡೋದು ಮಾಮ? ಏನಪ್ಪ, ಏನ್ ನಷ್ಟ ಆಗಿದೆ ನಿನ್ಗೆ? ಅಯ್ಯೋ, ನಿಮ್ ಹೊಲಕ್ಕೆ ನಮ್ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಎಲ್ಲಿಂದ ಬಂತು? ಹೌದು ಮಾಮ, ಅಯ್ಯೋ ಇವ್ರ ಹೊಲಕ್ಕೆ ನಮ್ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಎಲ್ಲಿಂದ ಬಂತು? ಹಾಗಾದ್ರೆ ಹೋಗಿ ಎಷ್ಟು ನಷ್ಟ ಆಗಿದೆ ಅಂತ ಮೊದಲು ಎಣಿಸಿ ನೋಡಿ, ಅದ್ರ ನಂತರ ಬಂದು ನನ್ನ ಭೇಟಿ ಮಾಡಿ. ಯಾಕೆ, ಏನಾಯ್ತು? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಮತ್ತೆ ಏನಕ್ ಮಾತಾಡ್ತಾನೆ ಇಲ್ಲ ಮಾಮ ಅವ್ರ ಜಾಗದಿಂದ ಬಂದಾಗಿಂದ? ರೀ. ನಾನ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, ನಾವು ಮಾಮ ಅವ್ರ ಜಾಗದಿಂದ ಬಂದಿರ್ಬೋದು, ಆದ್ರೆ ಅವ್ರು ನೋಡ್ದಾಗಿಂದ ನನಗ್ ಸ್ವಲ್ಪ ಭಯ ಆಗ್ತಾ ಇದೆ. ಜನರೆಲ್ಲ ಹೇಳ್ತಾರೆ ಅವ್ರು ಸಾಕ್ಷಾತ್ ದೇವ್ರಿದ್ದಾಗಂತೆ. ಅದಕ್ಕೆ ನಾವು ಆ ಬೆಂಕಿ ಜೊತೆ ಯಾಕೆ ಆಟ ಆಡ್ಬೇಕು ಹೇಳಿ? ಅಯ್ಯೋ, ಇದೇನು ಹೇಳ್ತಿದ್ಯಾ ನೀನು? ಅಯ್ಯೋ, ಹಾಗೇನು ಇಲ್ಲ ರೀ. ಯಾಕೋ ಏನೋ ಗೊತ್ತಿಲ್ಲ, ನಂಗೆ ಯಾಕೋ ಅನಿಸ್ತಾ ಸುಳ್ಳು ಹೇಳ್ತಾ ಇದ್ದೀವಿ ಅಂತ. ಮತ್ತೆ ಸುಮ್ಮನೆ ನಷ್ಟ ಭರಿಸ್ಕೊಡಿ ಅಂತ ಕೇಳ್ತಿದ್ದೀವಿ. ಅಯ್ಯೋ, ಅದ್ರಲ್ಲೇನಿದೆ ಅಂತದ್ದು? ಆ ಮಾಮ ಏನ್ ಯಾವಾಗ್ಲೂ ಇಲ್ಲೇ ಇರಲ್ವಲ್ಲ. ಹೀಗೆ ಕುರಿಗಳನ್ನ ಮೇಯಿಸೋರು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಅದೇ ಕಾರಣದಿಂದ ಆದ್ರೆ ಏನಂತೆ, ನಾವು ನಮ್ ನಷ್ಟ ಬರೆಸ್ಕೊಂಡ್ರೆ ಆಯ್ತು ಅಷ್ಟೇ. ಆದ್ರೂ ಕೂಡ ಅತಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಅಯ್ಯೋ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದೇ ನೆಪ ಇಟ್ಕೊಂಡು ನಾವು ಒಂದ್ 4 ಸಂಪಾದನೆ ಮಾಡ್ಬೋದಲ್ವಾ? ಆದ್ರೆ ಅವರು ಹೇಳಿದ್ರಲ್ವಾ ನಷ್ಟ ಆಗಿದೆ ಅಂತ ಹೇಳಿ ಅಂತ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದ್ಯಾ? ಅವ್ರು ನಮಗ್ ನಷ್ಟ ಬರ್ಸ್ಕೊಡ್ಲೇಬೇಕಾಗತ್ತೆ. ಅದನ್ನ ಹೇಳೋಕೆ ತೊಂದ್ರೆ ಇಲ್ಲ ರೀ. ಆದ್ರೆ ನಾಳೆ ಅವ್ರೇನಾದ್ರೂ ನಷ್ಟ ಎಲ್ಲಿ ಅಂತ ತೋರಿಸಿ ಅಂದ್ರೆ ನಾವ್ ಅವಾಗ ಏನ್ ಮಾಡೋದು? ನಾವೇನ್ ಅವ್ರ ಕೆಳಗಿರ್ತೀವ? ಇಷ್ಟಕ್ಕೂ ಅವನ ಹತ್ರ ಏನ್ ಸಾಕ್ಷಿ ಇದೆ ಕುರಿಗಳು ಬೆಳೆ ತಿಂದಿಲ್ಲ ಅನ್ನೋದಕ್ಕೆ? ಒಂದ್ ವೇಳೆ ನಷ್ಟ ಬರ್ಸ್ಕೊಟ್ಟಿಲ್ಲ ಅಂತ ಆದ್ರೆ ನೇರವಾಗಿ ಹೋಗಿ ಕುರಿಗಳನ್ನ ಎತ್ಕೊಂಡ್ ಬರೋದೆ. ರೀ, ಅದೇನೇ ಅನ್ನಿ ನೀವು, ನಂಗೆ ಯಾಕೋ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ಬಿಟ್ಬಿಡೋಣ ನಾವು. ಆಗದೆ ಇರೋ ನಷ್ಟ ಯಾಕೆ ಕೇಳೋದು ಹೇಳಿ?
ಇಷ್ಟಕ್ಕೂ ನಮ್ಗೆ ಯಾವುದೇ ನಷ್ಟ ಅಂತೂ ಆಗಿಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಸುಳ್ಳು ಹೇಳೋದು? ಅಯ್ಯೋ, ಸುಳ್ಳು ಹೇಳೋದ್ರಲ್ಲೇ ನಮ್ ಜೀವನ ಕಳ್ತೀವಿ. ಅದರಿಂದಾನೇ 4 ಕಾಸು ಸಂಪಾದನೆ ಆಗ್ತಾ ಇದೆ. ಇಷ್ಟಕ್ಕೂ ನಮ್ಗೆ ಯಾವ್ದೇ ನಷ್ಟ ಆಗಿಲ್ಲ ಅಂತಂದ್ರು ಹೀಗ್ ಮಾಡೋದ್ರಿಂದ 4 ಕಾಸು ಸಂಪಾದನೆ ಮಾಡೋ ಅವಕಾಶ ಸಿಗುತ್ತಲ್ವಾ? ಅಂದ್ಮೇಲೆ ಯಾಕೆ ಬಿಡ್ಬೇಕು ನಾವು? ಹಾ, ಬದುವಿನ ಮೇಲೆ ಆದ್ರೆ ಏನಂತೆ, ಕುರಿಗಳು ಮೇಯಕ್ಕಂತೂ ಹೋಗಿದ್ವು ಅಲ್ವಾ, ಅಂದ್ಮೇಲೆ ಆಯ್ತಲ್ಲ. ಮತ್ತೆ ಎಷ್ಟು ಪರಿಹಾರ ಕೇಳೋದು ನಷ್ಟಕ್ಕೆ? ಹಿಂದೆ ಮುಂದೆ ನೋಡೋ ಹಾಗಿಲ್ಲ, ಪೂರ್ತಿ 100 ರೂಪಾಯಿ ಕೇಳಬೇಕು. ₹100? ರೀ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಇದು ದೊಡ್ಡ ಮೊತ್ತ. ಅದೇನ್ ಬೇಕಾದ್ರೂ ಆಗ್ಲಿ, 100 ರೂಪಾಯಿ ಕೊಡದೆ ಅವರು ಇಲ್ಲಿಂದ ವಾಪಸ್ ಹೋಗೋದಕ್ ಬಿಡಲ್ಲ. ಊರಿನ ಜನರನ್ನೆಲ್ಲ ಸೇರಿಸ್ತೀನಿ ನಾನು. ಆಗ ಮಾಮ ಅದ್ ಹೇಗ್ ನಷ್ಟ ಪರಿಹಾರ ಕೊಡದೆ ಇರ್ತಾನೆ? ಅಯ್ಯೋ, ಬೆಂಕಿ ಬೆಂಕಿ! ಅಯ್ಯೋ, ನಮ್ಮ ಮನೆಗೆ ಬೆಂಕಿ ಬೆಂಕಿ ಬಿದ್ದಿದೆ. ಬೆಂಕಿ! ಅಯ್ಯೋ, ಅಯ್ಯೋ, ಬೆಂಕಿ ಬಿದ್ದಿದೆ. ಯಾರಾದ್ರೂ ಇದ್ದೀರಾ? ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಕಾಪಾಡಿ. ಬೇಗ ಬನ್ನಿ. ನಮ್ಮ ಮನೆಗ್ ಬೆಂಕಿ ಅಯ್ಯೋ, ಯಾರಾದ್ರೂ ಬಿದ್ದಿದೆ. ಕಾಪಾಡಿ, ಯಾರಾದ್ರೂ ಬೇಗ ಇದ್ದೀರಾ? ಬನ್ನಿ, ಯಾರಾದ್ರೂ ಸಹಾಯ ಮಾಡಿ, ದಯವಿಟ್ಟು ನೀವು ಬನ್ನಿ. ಬೇಗನೆ ಹೋಗಿ ನೋಡಿ ನಮ್ಮ ಮನೆಗೆ ಎಷ್ಟು ಬೆಂಕಿ ಬಿದ್ದಿದೆ ಅಂತ. ಅಯ್ಯೋ. ಯಾರಾದ್ರೂ ಬನ್ನಿ, ಯಾರಾದ್ರೂ ಕಾಪಾಡಿ. ಬೆಂಕಿ ಬಿದ್ದಿದೆ. ಬೆಂಕಿ ಏನ್ ಬಿದ್ದಿದೆ, ಮಾಡೋದು ಈಗ? ದಯವಿಟ್ಟು ಯಾರಾದ್ರೂ ಆರಿಸಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಬೆಂಕಿ ಆರ್ಸಿ. ಅಯ್ಯೋ, ಯಾರಾದ್ರೂ ನೀರ್ ಹಾಕಿ, ದಯವಿಟ್ಟು. ಯಾರಾದ್ರೂ ನೀರ್ ಹಾಕ್ರಪ್ಪ. ಅಯ್ಯೋ, ಬೇಗನೆ ಹಾಕಿ. ನಿಲ್ಲಿಸ್ರ, ಇದೆಲ್ಲ ಬಾಳು ಮಾಮೂನ್ ನಾಟಕನೇ. ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ನೋಡ್ಕೋತೀನಿ ಅವನ್ನ. ನಡಿಯೇ. ನನ್ನಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಿದೆ. ರೀ, ಹಾಗೆಲ್ಲ ಏನು ಹೇಳ್ಬಿಡಿ. ನಾವೇನಾದ್ರೂ ಹೇಳಿದ್ವಾ ನಿಮ್ಗೀಗ? ಹೌದು, ನನಗೆ ಕಣ್ಣು ಕಾಣ್ತಾ ಇಲ್ಲ, ನನ್ನ ಕೈಯಿಂದ ಕೆಲಸ ಆಗ್ತಾ ಇಲ್ಲ. ಏನ್ರಿ, ಈಗ ನಮ್ಮ ಆಸೆಗಳೆಲ್ಲ ಈಗ ನಮ್ಮ ಮಗನ್ ಮೇಲೆ ನಿಂತಿದೆ. ಅವನೇನಾದ್ರೂ ಮಾಡ್ತಾನೆ. ಭೈರವ, ಅದು ತಲತಲಾಂತರದಿಂದ ನೋಡ್ಕೊಂಡ್ ಬಂದಿರೋ ಕೆಲಸ ಇದೆಯಲ್ವಾ, ಅದು ನಿನಗ್ ಮಾಡ್ತೀಯ ಅಲ್ವಾ? ಅಪ್ಪ, ನಾನ್ ಕಲ್ತ್ಕೋಬೇಕು. ಅಯ್ಯೋ, ನೀನು ಕಲಿಯೋಕೆ ತಯಾರಿದ್ಯಾ, ಆದ್ರೆ ಕಲ್ಸೋರು ಯಾರಪ್ಪ? ರೀ, ನಾವೇ ಕಲ್ಸೋಣ ಅವನಿಗೆ. ಅದನ್ನ ಕಲ್ಸೋದು ಅಷ್ಟು ಸುಲಭನಾ? ರೀ, ನಮ್ಮ ಮಗನ್ಗೋಸ್ಕರ ನಾನು ಏನ್ ಕೆಲ್ಸ ಆದ್ರೂ ಮಾಡ್ತೀನಿ. ಅಲ್ಲಿ ತನಕ ಏನು ಉಪವಾಸ ಇರ್ಬೇಕಾ? ಇವತ್ತು ಚೆನ್ನಾಗಿ ಕಲ್ತು ಕೆಲ್ಸ ಮಾಡೋಕ್ ಶುರು ಮಾಡ್ದ ಅಂದ್ರೆ ಆಗ 4 ಕಾಸು ಬರುತ್ತೆ ಅಲ್ವಾ? ಅಪ್ಪ, ನಾನು ಯಾವ ಕೆಲಸ ಸಿಗುತ್ತೆ ಆ ಕೆಲಸ ಮಾಡ್ತೀನಿ, ಕೆಲಸ ಕಲಿತೀನಿ. ನಾನು ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿ ಓದಿ ದೊಡ್ಡ ಸರ್ಕಾರಿ ಕೆಲ್ಸಕ್ಕೆ ಸೇರ್ಬೇಕು. ಇಲ್ಲ, ಅದು ಸಾಧ್ಯ ಇಲ್ಲ. ರೀ, ಹಾಗೆಲ್ಲ ಯೋಚನೆ ಮಾಡ್ಬಿಡಿ. ಈ ದಿನಗಳು ಹೀಗೆ ಇರುತ್ತಾ ಹೇಳಿ? ಇವನು ಶಾಲೆ ಕಲ್ತ ಆಮೇಲೆ ಜೀವನ ಬದಲಾಗ ಏನ್ರಿ, ನಮ್ ಜೀವನನ ನಾವ್ ಹೀಗೆ ಕಳೆದ್ಬಿಟ್ವಿ. ಅವನ್ ಪರಿಸ್ಥಿತಿನೂ ಹಾಗೆ ಆಗದ್ ಬೇಡ. ಅಪ್ಪ, ನೀನ್ ಆರಾಮಾಗಿ ಕೂತ್ಕೊಂಡಿರು, ನಾನು ಶಾಲೆಗೂ ಹೋಗ್ತೀನಿ, ಕೆಲ್ಸನೂ ಮಾಡ್ತೀನಿ.